ನಮಸ್ಕಾರ, ಅಸ್ಸಲಾಂ ವಲೈಕುಮ್. ವೆಲ್ಕಮ್ ಬ್ಯಾಕ್ ಟು ರಜಿಯಾ ಕನ್ನಡತಿ ಫ್ಯಾಮಿಲಿ ವ್ಲಾಗ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಇವಾಗೆ ಎಷ್ಟು 12:30 ಆಗ್ತಾಯಿದೆ. ಮಧ್ಯಾಹ್ನದ 12:30ಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರಿಗೂ ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ಮತ್ತು ನೋಡಿ, ಇವಾಗೆ ನಾನಂತರೂ ಫ್ರೆಶ್ ಅಪ್ ಆಗಿದ್ದೀನಿ ಫ್ರೆಂಡ್ಸ್. ಇವಾಗೆ ನಾವು ಮದುವೆ ಫಂಕ್ಷನ್ ಹೋಗ್ತಾ ಇದ್ವಿ ನೋಡ್ರಿ. ಮದುವೆ ಫಂಕ್ಷನ್ ಯಾರ್ದು ಮದುವೆ ಎಲ್ಲಿ ಅಂತ ಅಂದರೆ ನಮ್ಮ ಗಂಗಾವತಿಯಲ್ಲಿನೇ ಮದುವೆ ಇರೋದು ಫ್ರೆಂಡ್ಸ್. ಯಾರ್ದು ಅಂದರೆ ನಮ್ಮ ರಿಲೇಷನ್ ಕೂಡ ಆಗಬೇಕು. ಮತ್ತು ನಮ್ಮ ಓಣೆಲ್ಲೇ ಇದ್ದರು ಫ್ರೆಂಡ್ಸು, ತುಂಬ ದಿನ ಇದ್ದರು. ಬಟ್ ನಾನು ಚಿಕ್ಕವಳಿದ್ದೆ ಇವಾಗೆ ಅವರೆಲ್ಲರೂ ಹೈದ್ರಾಬಾದಲ್ಲಿದ್ದಾರೆ ಫ್ರೆಂಡ್ಸ್. ಮದುವೆಗೋಸ್ಕರ ಅಂತ ಹೇಳಿ ಬರ್ತಾ ಇದ್ದಾರೆ. ನನಗಂತೂ ತುಂಬ ಕುತೂಹಲ ಇದೆ ಅವ್ರಿಗೆಲ್ಲ ನೋಡಬೇಕು, ಮೀಟ್ ಆಗಬೇಕಂತ. ಇವಾಗ ನೋಡಿರಿ, ನಾನಂತರೂ ಫ್ರೆಶ್ ಅಪ್ ಆಗಿದ್ದೆಲ್ಲ ರೆಡಿ ಆಗಿಬಿಟ್ಟಿದ್ದೀನಿ. ನೋಡಿರಿ ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ನೋಡಿರಿ, ಅದು ರೆಡ್ ಮೆರೂನ್ ಕಲರ್ ಅಂತ ಹೇಳ್ತಾರೆ, ಆ ಕಲರ್. ಮತ್ತು ನಾನು ಸೆಟ್ ಅದು ಹಾರೆಲ್ಲ ಹಾಕೊಂಡಿದ್ದೀನಲ್ಲ, ಇದು ಮೀಶೋಯಿಂದ ಆರ್ಡ್ರ್ ಮಾಡಿ ತರಿಸಿರೋದು. ಓಕೆ ಫ್ರೆಂಡ್ಸ್, ಇವಾಗ ನಾನು ನಮ್ಮ ರಿಮ್ಶಾಗೂ ರೆಡಿ ಮಾಡಿದ್ದೀನಿ. ನೋಡಿರಿ ಯಾವ ರೀತಿ ಕಾಣಿಸ್ತಾ ಇದ್ದಾಳೆ ಅಂತ. ನಮ್ಮ ರಿಮ್ಶಾಗೋಸ್ಕರನೂ ಒಂದು ಕಮೆಂಟ್ ಹಾಕಿ, ಓಕೆನಾ. ಮತ್ತು ಫ್ರೆಂಡ್ಸು ಫಟಾಫಟ್ ಇವಾಗ ರೆಡಿ ಆಗೋದಂದ್ರೆ ಆಯಿತು. ಇವಾಗ ನಾನು ಬುರ್ಕ ಹಾಕ್ಕೊಂಡಿದ್ದೀನಿ. ನೋಡಿರಿ, ನಾವು ಎಷ್ಟೇ ರೆಡಿ ಆದ್ರೂ ಹೊರಗಡೆ ಹೋಗುವಾಗ ಬುರ್ಕ ಹಾಕ್ಕೊಂಡೇ ಹೋಗೋದು. ಮತ್ತು ಇವಾಗ ನಮ್ಮ ಇಬ್ಬರು ಮಕ್ಕಳು ಅಲ್ಲಿ ಇಬ್ಬರು ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ಯಾಕಂದರೆ ಅದು ಶಾದಿ ಮಹಲ್ನಲ್ಲಿ ಮದುವೆ ಇರೋದು. ಶಾದಿ ಮಹಲ್ ಅಂದರೂ ಸ್ವಲ್ಪ ಸಮೀಪನೇ ಆಗುತ್ತೆ ಫ್ರೆಂಡ್ಸ್. ನಮ್ಮ ಮಕ್ಕಳು ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ ಇಬ್ಬರು. ಮತ್ತು ನಾನು, ನಮ್ಮ ಅಪ್ಪಾಜಿ ಮತ್ತು ನಮ್ಮ ರಿಮ್ಶಾ 3 ಜನನೇ ಹೋಗ್ತಾ ಇರೋದು. ನೋಡಿ, ನಮ್ಮ ರಿಮ್ಶಾ ಫೋಟೋ ಹೇಳ್ತಾ ಇದ್ಲು. ಮತ್ತು ಐಲೈನರ್ ಹಚ್ಕೊಳೋದು ಮರ್ತ್ಬಿಟ್ಟಿದ್ಲಂತೆ. ಅದಕ್ಕೋಸ್ಕರ ಮಮ್ಮಿ ನೀವು ಹಚ್ಕೊಂಡಿದ್ರೆ ನಾನು ಹಚ್ಚಲ್ಲ ಅಂತ ಹೇಳಿದರೆ ನಾನು ಹಚ್ಚಿದ್ದೀನಿ. ನೋಡಿರಿ, ಕಣ್ಣು ಮುಚ್ಕೊಂಡು ಹಂಗೆ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಮತ್ತು ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ನೋಡ್ರಿಪ್ಪ ನನ್ನ ಮಗಳು. ಮತ್ತು ನಮ್ಮ ಅಪ್ಪಾಜಿ ನೋಡಿರಿ, ಇವಾಗ ಟೈಮ್ ಆಗಿದೆ ಹೋಗೋಣಮ್ಮ ಅಂತ ಹೇಳ್ತಾಯಿದ್ರು. ಇವಾಗ ನೋಡಿರಿ, ನಾನಂತರೂ ಗಾಡಿಯಲ್ಲಿ, ನಮ್ಮ ಅಪ್ಪಾಜಿ ಗಾಡಿಯಲ್ಲಿ ಕೂತ್ಕೊಂಡಿದ್ದೀವಿ, ಹೋಗ್ತಾ ಇದ್ದೀವಿ. ನೋಡಿ, ನಮ್ಮ ಮನೆ ಹತ್ರನೇ, ಅಂದರೆ ಸ್ವಲ್ಪ ಸಮೀಪ ಆಗುತ್ತೆ. ಅದು ಶಾದಿ ಮಹಲಲ್ಲಿ ಇರೋದು ಮದುವೆ. ಇವಾಗ ನಾವು ನೋಡಿ ಹೋಗ್ತಾ ಇದ್ದೀವಿ. ಇದೆಲ್ಲ ನೋಡಿ ದಾರಿ, ಇದು ನಾವು ಶಾದಿ ಮಹಲ್ ಹೋಗೋ ದಾರಿ ನಮ್ಮ ಗಂಗಾವತಿಯಲ್ಲಿ. ಮತ್ತು ಇಲ್ಲಿ ಇದು ಶಾದಿ ಮಹಲ್ ಹೋಗ್ತಾ ಇದೀವಲ್ಲ ಫ್ರೆಂಡ್ಸ್, ಇದು ಈ ಶಾದಿ ಮಹಲಲ್ಲೇ ನನ್ನ ಮದುವೆಗೂ ಕೂಡ ಆಗಿರೋದು. ನೋಡಿ ಫ್ರೆಂಡ್ಸ್, ಇದು ಕರ್ನೂಲ್ ಸಾಬ್ ದರ್ಗಾ ಅಂತ ಹೇಳ್ತಾರೆ. ಇದೇ ಶಾದಿ ಮಹಲ್, ಎದುರುಗಡೆನೇ ಇರೋದು ಶಾದಿ ಮಹಲ್. ಅದರಲ್ಲೇ ನನ್ನ ಮದುವೆನೂ ಆಗಿರೋದು ಫ್ರೆಂಡ್ಸ್. ತುಂಬಾ ನೆನಪು ಇದರಲ್ಲಿ. ಮತ್ತು ನಾವು ಇವಾಗ ಹೋಗ್ತಾ ಇದ್ದೀವಲ್ಲ ಫ್ರೆಂಡ್ಸು, ಅವರು ನಮ್ಮ ಹಳೆ ಫ್ರೆಂಡ್ಸ್ಗಳೂ ಇದ್ದಾರೆ, ಆ ಕಡೆ ಬಂದಿದ್ದಾರೆ. ಎಲ್ಲರೂ ಹೈದ್ರಾಬಾದಿಂದ ತುಂಬ ಜನ ಬಂದಿದ್ದಾರೆ ಫ್ರೆಂಡ್ಸ್. ಮತ್ತು ನಮ್ಮ ಚಾನಲನ್ನು ನೋಡ್ತಾರೆ ಅವರೆಲ್ಲರೂ. ತುಂಬಾ ಖುಷಿ ಆಗುತ್ತೆ. ಮತ್ತು ಇವರೆಲ್ಲರಿಗೆ ನಾನು ಚಿಕ್ಕವಳಿದ್ದಾಗೆ ನೋಡಿರೋದು, ಅವರು ನನಗೆ ನೋಡಿರೋದು ಚಿಕ್ಕವಳಿದ್ದಾಗೆ. ಇವಾಗ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ. ಬಟ್ ಇವಾಗ ನೋಡಿದ ಮೇಲೆ ಇವಾಗ ರಿಯಲ್ ಆಗಿ ನೋಡ್ತಾ ಇದ್ದೀವಲ್ಲ ಫ್ರೆಂಡ್ಸ್, ಅಷ್ಟು ಒಂದು 15 ವರ್ಷ ಮುಂಚೆ ಏನೋ ನೋಡಿ ಫ್ರೆಂಡ್ಸ್, ಅವಾಗ ನೋಡಿರೋದು. ತುಂಬಾ ಕುತೂಹಲ ಇದೆ ಫ್ರೆಂಡ್ಸ್, ಅವರೆಲ್ಲರೂ ಇವಾಗ ಹೇಗಿದ್ದಾರೆ ಅನ್ನೋದು. ಮತ್ತು ಅವರು ನಾನು ಹೇಗಿದ್ದೀನಿ ಅಂತಂದರೆ ನನ್ನ ಚಾನಲಲ್ಲಿ ನೋಡ್ತಿದ್ರು. ಬಟ್ ಇವಾಗ ಫಸ್ಟ್ ಟೈಮ್ ಭಾಳ ದಿನ ಆದಮೇಲೆ ಮೀಟ್ ಆಗ್ತಾಯಿದ್ದು ಅಂದರೆ ಎಷ್ಟೊಂದು ಖುಷಿ ಗೊತ್ತಾ ಫ್ರೆಂಡ್ಸ್ ನೋಡೋಕ್ಕೆ, ಮೀಟ್ ಆಗೋಕ್ಕೋಸ್ಕರ. ನೋಡಿ, ಇವಾಗ ಬಂದಿಂದ ಇಲ್ಲಿ ನಾನು ಇವಾಗ ಬುರ್ಕಾನು ಬಿಚ್ಚಿದ್ದೆ. ಮತ್ತು ಮದುಮಗಳಿಗೂ ಅಲ್ಲಿ ಮಾತಾಡ್ಸ್ಕೊಂಡು ಬಂದೆ. ಇವಾಗ ನಮ್ಮ ಅಕ್ಕವರು ಬಂದಿದ್ದಾರೆ ಫ್ರೆಂಡ್ಸ್ ಇಲ್ಲಿ. ನಮ್ಮ ಅಕ್ಕವರು, ನಮ್ಮ ಅಪ್ಪಾಜಿ ಎಲ್ಲರೂ. ಮತ್ತು ಎಲ್ಲರಿಗೂ ಮಾತಾಡಿಸ್ಕೊಂಡೆ. ಮತ್ತು ಇವಾಗ ನೋಡಿರಿ, ಊಟಕ್ಕೆ ಕರಿತಾ ಇದ್ರು ಫ್ರೆಂಡ್ಸ್. ಅದಕ್ಕೆ ಇವಾಗ ನಾನು ಊಟಕ್ಕೇನು ಹೋಗ್ತಾ ಇದ್ದೆ. ನೋಡಿರಿ, ಇಲ್ಲಿ ಎಲ್ಲ ಊಟಕ್ಕೆ ಕೊಟ್ಟಿದ್ದಾರೆ, ಎಲ್ಲರೂ ಕುಂತಿದ್ದಾರೆ. ನೆಕ್ಸ್ಟ್ ಟ್ರಿಪ್ಪು ನಾವು ಕುಂದಿರ್ತೀವಿ ಅಂತ ಅಂದ್ವಿ ಫ್ರೆಂಡ್ಸ್. ಇಲ್ಲಿ ನೋಡಿರಿ, ನಮ್ಮ ಪರಿಚಯದವರು ತುಂಬ ಜನ ಇದ್ದಾರೆ. ಮತ್ತು ಇಲ್ಲಿ ನಾನು ಮತ್ತು ನಮ್ಮ ರಿಮ್ಶಾ ಊಟಕ್ಕೆ ಕೂತ್ಕೊಂಡಿದ್ದೀವಿ. ನಮ್ಮ ಅಕ್ಕವರು ಇದ್ದಾರೆ ಫ್ರೆಂಡ್ಸ್. ಅವ್ರಿಗೆ ಕ್ಯಾಮ್ರಾದಲ್ಲಿ ತೊಗೊಂಡಿಲ್ಲ ನಾನು. ಯಾರು ಕ್ಯಾಮ್ರಾದಲ್ಲಿ ಬರ್ತಾರೆ ಅವ್ರಿಗಷ್ಟೇ ನಾನು ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ. ಮುಂದೆ ತೋರಿಸ್ತೀನಿ ನಿಮಗೆ. ನೋಡಿರಿ, ನಾನು ಇವಾಗ ಊಟಕ್ಕೆ ಕೂತ್ಕೊಂಡಿದ್ದೀನಿ. ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ನಾನು ನಿಮ್ಮ ಚಾನಲ್ ನೋಡ್ತಾ ಇದ್ದೀನಿ, ನೀವೇ ಅಲ್ಲ ಅಂತ ಹೇಳಿ ಗುರುತಿಸ್ತಾ ಇದ್ದಾರೆ. ಕೆಲವೊಬ್ಬರು ಹೇಳ್ತಾ ಇದ್ದಾರೆ, ನಾನು ಮುಂಚೆ ಎಲ್ಲ ಭಾಳ ತೆಳ್ಳಗಿದ್ದೆ ಫ್ರೆಂಡ್ಸು, ಇವಾಗೆಲ್ಲ ಫುಲ್ ದಪ್ಪ ಆಗಿಬಿಟ್ಟಿದ್ದೀನಲ್ಲ. ಎಲ್ಲರೂ ಹೇಳ್ತಾ ಇದ್ದಾರೆ, ಎಷ್ಟು ದಪ್ಪ ಆಗಿಬಿಟ್ಟಿದ್ದೀಯಲ್ಲ ಅಂತ ಹೇಳಿಬಿಟ್ಟು. ಚಿಕ್ಕವಳಿದ್ದಾಗೆ ನೋಡೋ ಮಾತೇ ಬೇರೆ ಆಗುತ್ತೆ. ಇವಾಗ ಮದುವೆ ಆಗಿ ಮಕ್ಕಳಾಗಿ ಆದಮೇಲೆ ನೋಡೋ ಮಾತೇ ಬೇರೆ ಇರುತ್ತಲ್ವ ಫ್ರೆಂಡ್ಸ್. ಅದಕ್ಕೋಸ್ಕರ ಎಷ್ಟು ದಪ್ಪ ಆಗಿ ಎಷ್ಟೊಂದು ಚೇಂಜಸ್ ಆಗಿಬಿಟ್ಟಿದೆಯಲ್ಲ ಅಂತ ಹೇಳ್ತಾ ಇದ್ರು ಎಲ್ಲರೂ. ಇಲ್ಲಿ ನೋಡಿ, ನಾನು ಊಟಕ್ಕೆ ಕೂತ್ಕೊಂಡಿದ್ದೀನಿ. ನಮ್ಮ ಅಪ್ಪನ ನನಗೆ ಸತಾಯಿಸ್ತಾ ಇದ್ದಾನ, ಮಮ್ಮಿ ನಾನು ಎಲ್ಲಿದ್ದೀನಿ ಅಂತೇಳಿ. ನೋಡಿ, ಮತ್ತು ಇಲ್ಲಿ ನಾನಂತರೂ ಊಟ ಏನು ಮಾಡ್ತಾಯಿದ್ದೀನಿ ಅಂದರೆ ದಾಲ್ ಚಾ, ರೈಸ್ ಮತ್ತು ಚಿಕನ್ ಸಾರು, ಚಿಕನ್ ಅಲ್ಲ ಮಟನ್ ಇತ್ತದು, ಮಟನ್ ಗ್ರೇವಿ ಇತ್ತು ಫ್ರೆಂಡ್ಸು. ಸೂಪರ್, ತುಂಬಾ ಟೇಸ್ಟಿಯಾಗಿತ್ತು ನೋಡಿರಿ. ನನಗಂತೂ ಈ ಊಟ ಭಾಳ ದಿನ ಆಯಿತು ಊಟ ಮಾಡಿ ದಾಲ್ ಚಾ. ತುಂಬಾ ಚೆನ್ನಾಗಿ ಅನಿಸ್ತಾಯಿತ್ತು ಫ್ರೆಂಡ್ಸು. ಒಂಥರ ಖುಷಿ ಇಲ್ಲಿ ಬಂದಿದ್ದಂತರೂ.
ತುಂಬಾ ಖುಷಿ ಆಗ್ತಾಯಿತ್ತು. ಸ್ವೀಟ್ ಕೂಡ ಮಾಡಿದ್ರು ನೋಡಿ, ಸ್ವೀಟಿಂದ ಹೇಳಿಲ್ಲ. ಓಕೆ, ನಾನು ಇವಾಗ ಊಟ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಇಲ್ಲಿ ನೋಡಿ ನಂದಂತರೂ ಊಟ ಆಯಿತು. ನಾನು ಎದ್ದೇಳ್ತಾ ಇದ್ದೀನಿ. ನಮ್ಮ ರಿಮ್ಷಾ ಸ್ಲೋವಾಗಿ ಊಟ ಮಾಡೋದಲ್ವಾ. ನಮ್ಮ ರಿಮ್ಷಾ ನೋಡಿರಿ, ನಾನು ಹೋಗ್ತೀನಿ ಅಂತಂದರೆ, ಇಲ್ಲ ಮಮ್ಮಿ ಇರಿ ನೀವು, ಇಲ್ಲಾಂದ್ರೆ ನಾನು ನೋಡಿರಿ ಅಂತ ಹೇಳಿ ಇಲ್ಲಿ ನಾನು ಸಾರಿ ಹೇಳ್ತಾ ಇದ್ದಾಳೆ ಪಲ್ಲು. ಮತ್ತು ಇಲ್ಲಿ ನೋಡಿರಿ ನಾನು ಚಿಕ್ಕವಳದ ಇದ್ದಾಗ ಇದ್ರಲ್ಲ ಅವರೆಲ್ಲರೂ, ಮತ್ತು ನಮ್ಮ ಓಣಿಯವರು ಎಲ್ಲರೂ ಕೂತ್ಕೊಂಡಿದ್ದಾರೆ. ಇಲ್ಲಿ ಆರೆಂಜ್ ಕಲರ್ ಸ್ಯಾರಿ ಉಟ್ಕೊಂಡಿದ್ದಾರಲ್ಲ, ಅವ್ರ ಮನೆ ಫಂಕ್ಷನ್ ಇತ್ತು ಫ್ರೆಂಡ್ಸ್. ನೋಡಿರಿ ಇವಾಗ ಇಲ್ಲಿ ಬಂದಿದ್ದೀನಿ, ಒಬ್ಬೊಬ್ಬರಿಗೆ ಮಾತಾಡ್ಸ್ಕೊತೀನಿ. ತುಂಬಾ ಖುಷಿ ಆಗ್ತಿದೆ. ಇವರು ನಮ್ಮ ಚಾನೆಲ್ ನೋಡ್ತಾರಂತೆ ನೋಡ್ರಿ. ಇವರೆಲ್ಲ ಹೈದ್ರಾಬಾದಲ್ಲಿ ಇರ್ತಾರೆ ಫ್ರೆಂಡ್ಸ್. ನೋಡ್ರಿ ತುಂಬ ದಿನ ಆಯ್ತು ಇವರಿಗೆಲ್ಲ ಮೀಟ್ ಆಗಿ. ನೋಡ್ರಿ 10-15 ವರ್ಷ ಆಯ್ತು ಫ್ರೆಂಡ್ಸ್ ಇವ್ರು ಮೀಟ್ ಆಗಿ. ಇವಾಗ ಮೀಟ್ ಆಗ್ತಾ ಇದ್ದೀವಿ ನೋಡಿ. ಒಬ್ರಿಗೊಬ್ರು ಜಲ್ದಿ ಗುರುತಿನೇ ಹಿಡಿತಾ ಇಲ್ಲ ನಾನು. ತುಂಬಾ ಖುಷಿ ಆಗ್ತಾ ಇದೆ ನನಗಂತರೂ. ಎಲ್ಲ ನಮ್ಮ ಹಳೆ ಫ್ರೆಂಡ್ಸ್ಗಳು, ಹಳೆ ಅಂಟಿಗಳು ಎಲ್ಲ ನಮ್ಮ ಓಣಿಲಿದ್ದವರೆಲ್ಲ ತುಂಬ ಜನ ಇವಾಗ ಮತ್ತೆ ಆದ್ರೂ ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡಿ. ಇವರು ನಮ್ಮ ವಿಡಿಯೋ ನೋಡ್ತಾರಂತೆ. ನೋಡಿ ಫ್ರೆಂಡ್ಸ್, ನಮ್ಮ ಮಂದಿಯಲ್ಲಿ ಹೆಣ್ಮಕ್ಳಿಗೆ ಮದುವೆ ಮಾಡಬೇಕಂದ್ರೆ ಏನೆಲ್ಲ ಸಾಮಾನು ಕೊಡಬೇಕಾಗುತ್ತೆ, ಏನೆಲ್ಲ ಸಾಮಾನು ಕೊಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಮದುವೆ ಅಂತೂ ಮುಗೀತು. ನಾವು ಹೋಗ್ತಾ ಇದ್ದೀವಿ ನೋಡ್ರಿ. ಎಲ್ಲರಿಗೂ ಬಾಯ್ ಅಂತ ಹೇಳಿದೆ. ಇವಾಗ ಹೋಗ್ತಾ ಇದ್ದೀವಿ ಫ್ರೆಂಡ್ಸು. ಮತ್ತು ಇವತ್ತಿನ ಮದುವೆ ಫಂಕ್ಷನ್ ನಿಮಗೆ ಹೇಗೆ ಅನಿಸಿತು, ನಿಮಗೆಲ್ಲ ಇಷ್ಟವಾಗಿದೆ ಅಂತ ಅಂದ್ಕೊತೀನಿ. ಮತ್ತು ಯಾರಿಗೆಲ್ಲ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಅವಾಗಿನವರೆಗೆ. ಬಾಯ್. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ ಮಾತೆ.